ನಾನು ಕಲಾವಿದನಾಗಿ ಬಂದಿದ್ದು ಗಾಂಧಿನಗರ ಆರ್ಯ ವಿದ್ಯಾಶಾಲೆಯಲ್ಲಿ ಓದ್ತಾಯಿದ್ದೆ ನಾನು 9th ಸ್ಟ್ಯಾಂಡರ್ಡ್. ಆವಾಗ ನಾರಾಯಣ ಸ್ವಾಮಿ ಅಂತ ಒಬ್ಬರು ಮಕ್ಕಳ ಬಸವಣ್ಣನ ಗುಡಿ ಅಂತ ಇದೆ ಅವಿನಿ ರೋಡಲ್ಲಿ. ಅವರು ಒಂದು ನಾಟಕ ಮಾಡೋಣ ಸದಾ ಅಂದರು. ಆಯ್ತಪ್ಪ, ನಮ್ಮ ಜೊತೆಲಿ ಹೋದವ್ರೆ. ಹೋಟೆಲ್ ನಾಗರಾಜ್ ಆವಾಗ ರಾಜ್ಯೋತ್ಸವ ಮಾಡೋರು ಇಲ್ಲಿ ಆಗ ಮೈಸೂರು ಬ್ಯಾಂಕ್ ಸರ್ಕಲಲ್ಲಿ. ಅಲ್ಲಿ ಅವರು ನಾಟಕ ಕೊಟ್ಟಿದ್ದ ನಮ್ಮ ನಾರಾಯಣ ಸ್ವಾಮಿ. ಒಂದು ಪಾತ್ರ ಇದೆ ಮಾಡೋ. ಅವರು ಬರೋದಾ ಹೋಟೆಲ್ ನಾಗರಾಜ್ ಬರ್ತಿದ್ರ? ಅವರೇ ಪ್ರೋಗ್ರಾಮ್ ರಾಜ್ಯೋತ್ಸವ ಮಾಡ್ತಿದ್ರು. ಅವರೇ ಖುದ್ದು ಎವ್ರಿ ಇಯರ್ ಮಾಡೋರು. ಅಲ್ಲಿ ನಮ್ಮದು ಒಂದು ನಾಟಕ ಕಲಿಸ್ತಿದ್ರು ಅವರು. ಆಯೋಜನೆ ನಮ್ಮ ನಾರಾಯಣ ಸ್ವಾಮಿ ಒಂದು ನಾಟಕ ಕೊಟ್ಟ. ಅದರಲ್ಲಿ ಎಂಥ ಪಾತ್ರ ಅಂದರೆ ನಂದು, ನಾನು ಹೀರೋ, ಕಂಬ ಕಟ್ಟಾಕ್ಬಿಟ್ಟಿರ್ತಾರೆ, ಕಟ್ಟಾಕಿ ಹೊಡಿತಾ ಇರ್ತಾರೆ. ಒಂದೇ ಒಂದು ಡೈಲಾಗು, ಬಟ್ ಯಾವುದು ಅಂತ ಮರ್ತು ಬಿಟ್ಟಿದ್ದೀನಿ. ತುಂಬ ಹಿಂದೆ ಏನು ನಾಟಕ ಭಾಳ ಇದೆ ನಾಟಕ. ನಾನು ಅದೇನೋ ಒಂದು ನಾಟಕನೂ ಮರೆತೆ. ಬರೀ ಹಾಗೇನು ಹಬ್ಬ ಅವಾಗ ಮಾಡಿದರೆ ಅವ್ರಿಗೇನು ಹೋಟೆಲ್ ನಾಗರಾಜು ನಾಟಕ ಮಾಡೋರಿಗೇನೋ ಒಂದು 200 ರೂಪಾಯಿ ಕೊಡ್ತಿದ್ರು ಏನೋ, ಅದು ಗೊತ್ತಿಲ್ಲ ನನಗೆ. ಮೇಕಪ್ ಸಾಕಲಿಲ್ಲ. ಆಯಿತು ಅಲ್ಲಿ ಕಾಲೇಜಲ್ಲಿ ಇದ್ರು ಅವಾಗ? ಇಲ್ಲ, ಇನ್ನೂ ನಾವು 9th ಸ್ಟ್ಯಾಂಡರ್ಡ್ ಅಲ್ಲಿ ಶುರುವಾಗಿದ್ದು. ಅಲ್ಲಿಂದ ಆದಮೇಲೆ ಅಲ್ಲಾಯಿತು. ಅಲ್ಲಿಂದ ನಾನು ನೆಕ್ಸ್ಟು ಬಸವೇಶ್ವರ ಸ್ಕೂಲಿಗೆ ಬಂದೆ. ರಾಜೇಂದ್ರ ಬಸವೇಶ್ವರ ಸ್ಕೂಲಲ್ಲಿ SLC ಆಯಿತು. ಅಲ್ಲಿ SLC ನಾನು ಅಲ್ಲಿ ಅಷ್ಟಕ್ಕಷ್ಟೇ ಅಲ್ಲಿ ಬಿಟ್ಟು ಅಲ್ಲಿ ಜಿಮ್ನೇಷಿಯಮ್ಗೆ ಹೋಗ್ತಾಯಿದ್ದೆ. ಅಂದರೆ ಭಾಳ ಇಷ್ಟ ನನಗೆ ಜಿಮ್ನೇಷಿಯಮ್ ಅಂದರೆ. ಸ್ಕೂಲ್ ಮುಗಿಸ್ಕೊಂಡು ಮಾಸ್ಟರ್ ಜೊತೆ ಜಿಮ್ ಮುಗಿಸ್ಕೊಂಡು ಬೀಗ ಹಾಕ್ಕೊಂಡೇ ಬರ್ತಿದ್ದಿದ್ದು. ಹಂಗಾಗಿ ಮನೆಯಲ್ಲೆಲ್ಲ ಓದಲ್ಲ ಮಾಡಲ್ಲ ಅಂದ್ಬಿಟ್ಟು ಹಂಗೆ 1-2 ಸಲ ಫೀಸ್ ಕಟ್ಟಲಿಕ್ಕೆ ಕಾಸು ಕೊಟ್ಟರು. ಅದನ್ನು ಖರ್ಚು ಮಾಡಿಕೊಂಡು ಸುಮ್ಮನೆ ಅದೇ ನಮ್ಮಣ್ಣ ಬೈದ. ಆಮೇಲೆ ಸುಮ್ಮನೆ ಮನೇಲಿ ಇರ್ಬೇಕಾದ್ರೆ ಅಣ್ಣ ಕೆಲಸ ಶುರು ಮಾಡಿದ್ರು, ಕಾಂಟ್ರಾಕ್ಟ್. ಅವ್ರ ಜೊತೆ ಹೋಗ್ತಾಯಿದ್ದೆ ಆವಾಗ 72ರಲ್ಲಿ. ಆಗೇನಾಯಿತು, ನನ್ನ ಅಣ್ಣನ ದೊಡ್ಡಣ್ಣ ಒಬ್ಬರಿದ್ದರು. ಅವರು ಇಂಡಿಯನ್ ಟೆಲಿಫೋನ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ರು. ಅವರು ಡೆತ್ ಆದಾಗ ನನ್ನ ಕರೆದು ಕೆಲಸ ಕೊಟ್ಟರು. ನಾನು ಇನ್ನೊಂದು ಅಣ್ಣ ತೀರೋದ, ಅವನ್ನ ಕರೆದ್ರು. ಅವ್ನು 2 ದಿನ ಅಲ್ಲಿ ಹೋಗ್ಬಿಟ್ಟು ಕೇಳ್ಬಿಟ್ಟು 250 ರೂಪಾಯಿ ಸಂಬಳ ಯಾರು ಬರ್ತಾರೆ ಅಂದರೆ ಬಂದ್ಬಿಟ್ಟ. ನಮ್ಮಮ್ಮ, ಹೋಗೋ ಮಗ, ನಿನಗೇನೋ ಆಪರ್ಚುನಿಟಿ ಸಿಕ್ಕಿದೆ, ಸಮಯ ಒಳ್ಳೇದಿದೆ, ಸೇರಿಕೊಂಡೆ. ಬರೀ 280 ರೂಪಾಯಿ ಬರೋದು ಅಷ್ಟೇ ಸಂಬಳ. ಅಲ್ಲಿ ಹೋದ್ಮೇಲೆ ಸ್ಪೋರ್ಟ್ಸಲ್ಲಿ ಸೆಲೆಕ್ಟ್ ಆದೆ. ಅಲ್ಲಿಂದ ಶುರುವಾಯಿತು ನಮಗೇನೋ ನಾಟಕದ ಇದು. CS ಅವರು ನಮ್ಮ ಟ್ರೂಪ್ಗೆ ಮ್ಯೂಸಿಕ್ಕು ಎಸ್ ಆನಂದ್ ಅಂತ ಒಬ್ಬರಿದ್ದಾರೆ ಸುಚಿತ್ರಾ ಫಿಲ್ಮ್ ಸಿಟಿನಲ್ಲಿ. ಅವರು ಡೈರೆಕ್ಟ್ರು. ಆಮೇಲೆ ಇನ್ನೂ ಒಳ್ಳೆ ಗಣ್ಯ ವ್ಯಕ್ತಿಗಳೆಲ್ಲ ಒಳ್ಳೊಳ್ಳೆ ಆರ್ಟಿಸ್ಟ್ಗಳು ನಮ್ಮದು ಟೀಮು. ಪೃಥ್ವಿರಾಜ್ ಅಂತ ಕೇಳಿರ್ಬೋದು, ಪೃಥ್ವಿರಾಜ್ ಅಂತ. ಆಮೇಲೆ ಮೀಸೆ ಆಂಜಿನಪ್ಪ. ಆಮೇಲೆ ಇವ್ರು ಬಂದು ಹುಲಿಯೋನ ಗಂಗಾಧರಯ್ಯ, ದೊಡ್ಡ ನಟರು. ಆಮೇಲೆ ಮೈಕೆಲ್ಲ ನಮ್ಮ ಐಟಿನವ್ರೆ. ಆಮೇಲೆ ಬಿ ರಾಮೂರ್ತಿ ಅಂತ ಮಾಡ್ತಿದ್ರು. ಆಮೇಲೆ ವಿಷ್ಣುವರ್ಧನ್ ಅಣ್ಣ ರವಿ ಅಂದ್ಬಿಟ್ಟು ಅವರು ನಮ್ಮ ಹೌದು ವಿಷ್ಣುವರ್ಧನ್ ಅಣ್ಣ ಅವರಿದ್ದರು. ಅವರು ನಾಟಕಗಳಲ್ಲಿ ಮಾಡ್ತಿದ್ರು. ಅವರು ಡೈರೆಕ್ಷನಲ್ಲಿ ಒಂದು ನಾನು ಇಮಾಮಿ ಮತ್ತು 7 ಜನ ಕೊಳ್ಳರು ಅಂತ ಒಂದು ನಾಟಕಕ್ಕೆ ಬ್ಯಾಕ್ ಸ್ಟೇಜ್ ಮಾಡಿದ್ದೆ ಅವ್ರ ಜೊತೆ. ಅವರೇ ಡೈರೆಕ್ಟ್ರು. ನಾಟಕಕ್ಕೆ ನಾನು ಪರಿಕರ ಮಾಡಿದ್ದೆ. ಬೆಸ್ಟ್ ಸ್ಟೇಜ್ ಬಂತು. ನಮ್ಮ ITI ಪ್ರೋಗ್ರಾಮ್ ಎಲ್ಲ ಬಂದಿದ್ದಾರೆ. ಆಗ ಒಳ್ಳೆ ರಂಗತಜ್ಞ ಅಂತಾರಲ್ಲ, ಅದು ಬೆಸ್ಟ್ ಪ್ಲೇಸ್ ಸಿಕ್ತು. ಹಿಂಗೆ ನಾಟಕ ಮಾಡ್ತಿರ್ಬೇಕಾದ್ರೆ ನಾನು 93 ಕೆಲಸ ಬಿಟ್ಟ ಮೇಲೆ ಆಮೇಲೆ ನಾನು 2008ರಲ್ಲಿ ನಾನು ಒಂದು ಟೈಮ್ ಪಾಸ್ಗೆ ಅಂದ್ಬಿಟ್ಟು ಒಂದು ಟೀ ಅಂಗಡಿ ಇಟ್ಕೊಂಡಿದ್ದೆ. ಆವಾಗಲೇ 2008ರಲ್ಲಿ ಎಲ್ಲಿ ಇದು ಮಹದೇಶ್ವರ ನಗರ ಇಟ್ಕೊಂಡಿದ್ದೆ. ಆವಾಗ ನನ್ನ ಮಗನಿಗೆ ಒಂದು ಸ್ವಲ್ಪ ಫ್ರೆಂಡ್ ಇದ್ದ ಒಬ್ಬ. ಅವನು ಫೋನ್ ಮಾಡಿ, ನಿಮ್ಮಪ್ಪ ಶೂಟಿಂಗ್ ಕಳಿಸ್ಕೊಡು ಅಂತ. ಫಸ್ಟ್ ಅದು 3 Idiotsಗೆ ಹೋದೆ, ಒಂದು ಸೆಕ್ಯೂರಿಟಿ ಕ್ಯಾರೆಕ್ಟರ್ಗೆ. ಇವರು ಶರಣ ಎಲ್ಲ ಮಾಡಿದ್ದಾರೆ. 3 Idiots ಕನ್ನಡ ತಾನು? ಹಿಂದಿ. ಹಾಂ,
ಅಲ್ಲಿ ಹೋದೆ, ಒಂದು ಸೆಕ್ಯೂರಿಟಿ ಕ್ಯಾರೆಕ್ಟ್ರು ಅಮೀರ್ ಖಾನ್ ಅಮೀರ್ ಖಾನ್, ಅಲ್ಲ ಅವ್ರು ಇಲ್ಲಿ ಶೂಟಿಂಗ್ ಪ್ರಿನ್ಸಿಪಲ್ ಇಂಡಿಯನ್ ಸೈನ್ಸ್ ಆಫ್ ಇನ್ಸ್ಟಿಟ್ಯೂಟ್ ಅಲ್ಲಿ ಮಾಡಿದ್ರು. ಅಲ್ಲಿ ಮಾಡಿದ್ರು. ಒಂದು ಸೆಕ್ಯೂರಿಟಿ ಪಾತ್ರ ಹೋದೆ. ಬಟ್ ನಾನೊಂದು ತಪ್ಪು ಕೆಲಸ ಮಾಡಿದೆ ಅಂದರೆ, ಬೆಳಗ್ಗೆ 10 ಗಂಟೆಗೆ ಹೋಗ್ಬಿಟ್ಟೆ ನಾನು. 6:30 7 ಗಂಟೆ ಶೂಟಿಂಗ್ ಅಂದರು. ನಾನು ಡೈರೆಕ್ಟ್ರ್ ಅಸಿಸ್ಟೆಂಟ್ ಡೈರೆಕ್ಟ್ರ್ ಬಂದು ಟ್ರಯಲ್ ತೊಗೊಂಡ, ಬಂದುಬಿಡಿ 6:30 7 ಗಂಟೆ ಅಂದೆ. ಅಲ್ಲೇ ಆರಾಮಾಗಿ ಊಟ ಮಾಡಿ ಅಲ್ಲೇ ಮಲಗ್ಬೋದಾಗಿತ್ತು ನಾನು. ಮತ್ತೆ ವಾಪಸ್ ಬಂದೆ ಮನೆಗೆ, ಇಲ್ಲಿಗೆ ಮಹದೇಶ್ ನಗರ ಬಂದೆ. ಹೋಗೋಷ್ಟರಲ್ಲಿ ಲೇಟ್ ಆಯಿತು. ಅಲ್ಲಿ ಸೆಕ್ಯೂರಿಟಿನೇ ಮಾಡ್ದೆ, ಲೀಡಿಂಗ್ ಕ್ಯಾರೆಕ್ಟ್ರ್. ನಾನು ಅವನ ಜೊತೆ ಪ್ರಿನ್ಸಿಪಾಲ್ ಜೊತೆ ಇಬ್ಬರು ಸ್ಪೆಷಲ್ ಸೆಕ್ಯೂರಿಟಿ ಗಾರ್ಡ್ ಇರ್ತಾರೆ, ಅದರಲ್ಲೇ ನಾನೊಬ್ಬ. ಈಗಲೂ ಸಿನಿಮಾದಲ್ಲಿ ಇದೆ ಅದು. ಇದೆ ಅಂದರೆ ಒಂದು ಕ್ಲಿಪ್ ಇದೆ ಅಷ್ಟೇ. ಶೂಟಿಂಗ್ ಇಲ್ಲೇ ಆಗಿದೆ. ಇಲ್ಲೇ ಆಗಿದ್ದು ಹೌದಾ? ಕ್ಯಾಂಪಸಲ್ಲೇ ಹೋಗಿ ಭರ್ಜರಿ ಆಯಿತು. ದೊಡ್ಡ ಹಿಟ್ ಮೂವಿ ಅಂತ. ಹಾಗೆ ನಾನು ಧಾರಾವಾಹಿಗಳಲ್ಲಿ ಮಾಡಿದೆ. MS ರಾಯಮಯ್ಯ ಅವರು ರಾಘವೇಂದ್ರ ವೈಭವ ಅಂತ ಮಾಡಿದ್ರು ಸೀರಿಯಲ್. ಅದರಲ್ಲಿ 13 ದಿವಸ ನಾನು ನನ್ನ ಗೆಳೆಯರೆಲ್ಲ ಹೊತ್ತಿಗೆ ಒಂದು 4 ಜನ ರೈತ ಮುಖಂಡನಾಗಿ ಮಾಡಿದೆ. ರೈತ ಮುಖಂಡ ಅಂತ ಒಂದು ಪಾತ್ರ ಮಾಡಿದೆ. ಅಲ್ಲಿಂದ ಶುರುವಾಯಿತು. 1 ದಿವಸ 2 ದಿವಸ ಧಾರಾವಾಹಿಲಿ ಮಾಡೋದು ಅಷ್ಟೇ. ಕಡೆಗೆ ಲಾಸ್ಟ್ ಅಂದರೆ ನಾನೀಗ ಬ್ರಹ್ಮಗುಂಟಲ್ಲಿ ಮಾಡಿದ್ದೆ ಅಷ್ಟೇ, ಒಂದು 2-3 ತಿಂಗಳಿಂದ ಒಂದು ಕ್ಯಾರೆಕ್ಟ್ರು ಬ್ರಹ್ಮಗುಂಟಲ್ಲಿ ಮಾಡಿದ್ದು ಅದೇ ಲಾಸ್ಟು. ನಾನೀಗ ಹೋಗೋದು ಸ್ವಲ್ಪ ಕಡಿಮೆ ಮಾಡಿದ್ದೀನಿ, ಯಾಕೆಂದರೆ ನನಗೆ ಹೋಗಿ ಬರೋಕ್ಕಾಗಲ್ಲ, ಹೆಲ್ತು. ಅಲ್ಲದೆ ಈಗೆಲ್ಲ ಏನು ಮಾಡ್ತಾರೆ ಗೊತ್ತಾ, ಈ ಏಜೆಂಟ್ಗಳು ಜಾಸ್ತಿ. ಅವರು ಏನೋ ಮಾತಾಡ್ಕೊಡ್ತಾರೆ, ನಮ್ಮ ಪೇಮೆಂಟ್ ಏನೋ ಕೊಡ್ತಾರೆ, ಅದು ನಮಗೆ ಸಮಾಧಾನ ಆಗಲ್ಲ. ಬೆಳಗ್ಗೆ 8 ಗಂಟೆಗೆ ಹೋಗಿ ಮೇಕಪ್ ಮಾಡ್ಕೊಂಡು ಕುಂತ್ಕೊಂಡ್ರೆ ಅವತ್ತು ಶೂಟಿಂಗ್ ಆದರೆ ಆಯಿತು, ಇದೆಲ್ಲ ಅವರು ಏನು ಎಲ್ಲ ನಮಗೇನು ಮೋಸ ಇಲ್ಲ. ಅಲ್ಲಿ ತಿಂಡಿ ಊಟ ಎಲ್ಲ ಕೊಡ್ತಾರೆ, ಕಾಫಿಗೆ ಟೈಮ್ ಎಲ್ಲ ಕೊಡ್ತಾರೆ. ಆದರೆ ಅದು ಟೇಕ್ ತೊಗೊಳ್ಬೇಕಾದ್ರೆ ಅಟ್ಲೀಸ್ಟ್ ಒಂದು ಏಜ್ ಆಗಿರೋ ಬಂದಿರಪ್ಪ ಮುಗಿಸ್ ಕಳಿಸ್ಬಿಡೋಣ ಅನ್ನೋದು ಅಂತ ಇರಲ್ಲ ಅವ್ರಿಗೆ. ಅದಕ್ಕೆ ನಾವು ಹೋಗೋದೇ ಬಿಟ್ಟಿದ್ದೀವಿ, ಕಡಿಮೆ ಆಗಿದ್ವಿ, ಭಾಳ ಕಡಿಮೆ ಮಾಡಿದ್ದೀವಿ. ಆಗಿನ ಸಿನಿಮಾ ಕಥೆ ಬಿಡಿ. ಆ ಕಾಲಕ್ಕೆ ನಾನು ಅಮರಶಿಲ್ಪಿ ಜಕಣಾಚಾರಿ ಅಂತ ಬಂತು, ಅದು ಮೆಜೆಸ್ಟಿಕ್ ಮೇನಿಕಾ ಥಿಯೇಟ್ರಲ್ಲಿ. ಆಗ ನಾನು ಆವಾಗೇನು ಅಂದಾಜು 70ನೇ ಇಸ್ವಿ ಇರ್ಬೋದು. ರಾಜನಗರ ಭಾಷಣ ಸರ್ಕಲಿಂದ ಮೇನ್ಘಾಟ್ ಮೆಜೆಸ್ಟಿಕ್ ನಡ್ಕೊಂಡೋಗಿದ್ದೀನಿ ಮೂವಿ ನೋಡೋಕ್ಕೆ. ನನಗಿದು ಸಿಕ್ಕಿಲ್ಲ, ಫಸ್ಟ್ ಮ್ಯಾಟ್ನಿ ಸಿಗಲಿಲ್ಲ, ಟಿಕೆಟ್ ಮ್ಯಾಟ್ನಿ ಸಿಗಲಿಲ್ಲ ಅಂದರೆ ಇದಕ್ಕೆ ಹೋದೆ, ಅಲ್ಲೇ ಕಾದು ಫ್ರೆಶಾಗಿ ಹೋದೆ. ಫ್ರೆಶಾಗಿ ಹೋಗಿ ಬರೋ 6 ಗಂಟೆ 3 9 10 ಗಂಟೆ ಆಗೋಯ್ತು. ನಡ್ಕೊಂಬರ್ತಾಯಿದ್ನಿ. ಓಕ್ಳಿಪುರಂ ಹತ್ರ ಬರ್ತಾಯಿದ್ದೆ. ಒಬ್ಬ ಯಜಮಾನರು, ಏನೋ ಮಗ ಇಲ್ಲಿ ಹೋಗ್ತಾ ಇದೆಯಾ ಅಂತ ಹಿಂಗೆ ಅಂದೆ. ಬಾ ಕುತ್ಕೊಂಡ್ಬಿಟ್ಟು ಸೈಕಲಲ್ಲಿ ಡ್ರಾಪ್ ಮಾಡಿದ್ರು ನನಗೆ ರಾಜನಗರ ಭಾಷಣ ಸರ್ಕಲ್ಗೆ. ಅಷ್ಟು ಇದು. ಆಮೇಲೆ ಸಿನಿಮಾಗಳು ಯಾವುದು ಮಾಡಿಲ್ಲ? ಸಿನಿಮಾಗಳು ಯಾವುದು ಬಲ್ಲ, ಶಾರ್ಟ್ ಮೂವಿ ಎಲ್ಲ ಮಾಡಿದ್ದೆ. ನಿಮ್ಮದಲ್ಲ, ಬೇರೆ ಎಲ್ಲ ಮಾಡಿದ್ನಿ ಅಷ್ಟೇ. ಸದ್ಯಕ್ಕೆ ಈಗ ಮಾಡೋ ಇದು ಹೋಗಿದೆ, ಯಾಕೆಂದರೆ ಅಂಥ ಇದಿಲ್ಲ. ನಮ್ಮ ಫ್ರೆಂಡ್ ಒಬ್ಬರು ಇದ್ದಾರೆ, ಚಂದ್ರಬಸಪ್ಪ ಕಾಳೆ ಅಂತ, ಹುಬ್ಳಿಲಿ. ಅವರು ಒಳ್ಳೆ ಕಲಾವಿದರು. ಅವ್ರಿಗೇನಾದ್ರು ಆಫರ್ ಬಂದರೆ, ಅಣ್ಣ ನಾನು ಊರಲ್ಲಿದ್ದೀನಿ ಇಂಥದ್ದಿದೆ ಅಂತ ನಂಬರ್ ಕೊಡ್ತಾರೆ. ಆವಾಗ ನಾನು ಹೋಗೋದು ಅಟೆಂಡ್ ಮಾಡಿಬಿಡ್ತೀನಿ. ಇಲ್ಲೇ ಬೆಂಗಳೂರಲ್ಲಿ. ಅವರು ಹುಬ್ಳಿಯಿಂದ ಇಲ್ಲಿ ಬರೋಕ್ಕಾಗಲ್ಲ. ಅವ್ರಿಗೆ ಚಾನ್ಸ್ ಇದ್ದು ಅವರು ತಪ್ಪಿಸ್ಕೊಳ್ಬೇಕಾದ್ರೆ ಸದಾಶಿವ, ನೀನು ಹೋಗೋಣ ಸದಾಶಿವನ ನಿಮಗೆ ಆಫರ್ ಮಾಡ್ತಾರೆ. ನಾನು ಹೋಗಿ ಮಾಡಿಬಿಟ್ಟು ಬರ್ತೇನೆ. ಅದು ಪೇಮೆಂಟ್ ಏನು 2,500-3 ಸಾವಿರ ಇದ್ದಿದ್ದು ಇವಾಗಲೇ 1,5 ಸಾವಿರಕ್ಕೆ ನಿಲ್ಲಿಸಿದ್ದಾರೆ. ಹಾಗೆ ಅಷ್ಟೇ. ನಾವು ಹೊಸಬ್ರು ಹಾಗೆ ಹೀಗೆ ಅಂದ್ಬಿಟ್ಟು 1,5 ಸಾವಿರ. ಮೊನ್ನೆ ಬ್ರಹ್ಮಗಂಟು ಮಾಡಿದಾಗ 1,5 ಸಾವಿರ ಕೊಟ್ಟಿದ್ದು ನಮ್ಗೆ ದಿನಕ್ಕೆ. ಅದೇ. ಆಮೇಲೆ ನಾನು ಚನ್ನಬಸಪ್ಪ ನಮ್ಮ ಫ್ರೆಂಡ್ಸ್ ಒಂದು 4-5 ಜನ ಹೋಗಿ ಯಡಿಯೂರು ಸಿದ್ಧಲಿಂಗೇಶ್ವರ ಮಾಡಿದ. ಅದರಲ್ಲಿ ಮತ್ತೆ 2 ಸಾವಿರ ಕೊಟ್ಟರು ದಿನಕ್ಕೆ. ಅವ್ರು ಒಳ್ಳೆ ರಂಗಭೂಮಿ ಅವರು ಒಳ್ಳೆ ದೊಡ್ಡ ಥಿಯೇಟ್ರ್ ಇದೆ ಅವ್ರದ್ದು. ಯಾರ್ದು? ಚನ್ನಬಸಪ್ಪ ಕಾಳೆ. ಎಲ್ಲಿ? ಹುಬ್ಳಿ. ಹುಬ್ಳಿ. ಅವ್ರು ಆಯಿತು. ನಾಟಕ ಎಲ್ಲ ಮಾಡ್ತಾರೆ. ನಾಟಕ ಎಲ್ಲ ಪೌರಾಣಿಕ ಎಲ್ಲ ಮಾಡ್ತಾರೆ.